ಹಾಯ್ ನಮಸ್ಕಾರವೇ. ನಾನು ಅನುಶ್ರೀ. ನಾವು ಕೋಟಾದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು, ಹೆಣ್ಮಕ್ಳು. ಕೆಂಬುವರೆಲ್ರಿಗೂ ನಾವಿಲ್ಲಿಂದಲೇ ಅಡ್ಬೀಳ್ತೋ. ಈ ಸಲ ಅಂತೂ ಮಳಿಗಿಳಿ ಎಲ್ಲ ಕಮ್ಮಿ ಆಯ್ತು. ಇನ್ನು ಆ ಸಡಿ ಒಡ್ರಲ್ಲಿತ್ತೆ ಅದೆಲ್ಲ ಹೋಯ್ರಿ. ಈಗೊಂದು ಗಮಕ ಕೇಂಬಲ್ಲ. ಗಮಕ ಅಂದ್ರೆ ಎಂತ ಅಂತ ಗೊತ್ತಿತಾ ನಿಮ್ಗೆ? ಈಗ ಹೇಳ್ತಿ ಕೇಳಿ. ಕಾವ್ಯನ ಹಾಡ್ತಾ ಹಾಡ್ತಾ ಅದ್ರ ಅರ್ಥ ವಿವರಿಸುವುದು. ಇಲ್ಲೇ ರಾಗ ಲಯ ಭಾಳ ಮುಖ್ಯ ಆತ್ ಕಾಣಿ. ನಾವು ಆಯ್ಕೆ ಮಾಡ್ಕೊಂಡದ್ದ 8ನೇ ಕ್ಲಾಸ್ ಪಠ್ಯ ಪುಸ್ತಕನ. ಅದ್ರಾಗೆ ಕನಕದಾಸರು ಬರೆದ ರಾಮಧನ್ಯ ಚರಿತೆ ಅಂತ ಇತ್ತಲ್ಲ, ಅದನ್ನ ಗಮಕ ರೂಪದಲ್ಲೇ ಪ್ರಸ್ತುತ ಮಾಡಿದ್ರು. ಲೈಕ್ ಮಾಡಿ ಕೇಂಬಾಕ. ವ್ಯಾಖ್ಯಾನ ಮಾಡುವವರ ಸೃಷ್ಟಿ, ಸಮೀಕ್ಷಾ, ಅನಘ. ಹಾಡುವವರ ಆರಭಿ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುತ ವಿನೂತನ ಕಥನ ಕಾರಣ ಕಾವುದು ಆನತ ಜನವಾ ಗದುಗಿನ ವೀರನಾರಾಯಣ ಕಾವುದು ಆನತ ಜನವಾ ಗದುಗಿನ ವೀರನಾರಾಯಣ. ಕೆಲರು ಗೋಧಿಯ ಸಾಮೆಯನು, ಕೆಲರು ನವಣೆಯ ಕಂಬುಜೋಳವ, ಕೆಲರು ಹಾರಕವೆಂದು ಕೆಲವರು ನೆಲ್ಲನತಿಶಯವ, ಕೆಲರು ನರೆದಲೆಗನನು ಪತಿಕರಿಸಲದ ನೋಡಿದ ನೃಪತಿ ಅದರುಳು ಹಲವು ಮತವೇ ಕೊಂದನೆ ಪೇಳೆನಲು ಗೌತಮನೋ. ನಮ್ ರಾಮದೇವ್ರ ಲಂಕೆಲಿ ಅದೇ ಅಲ್ಲಿನ ರಾಜ ಕೂಳ ರಕ್ಕಸ ರಾವಣನ್ನ ಅವನ ಬಂಧು ಬಳಗನೆಲ್ಲ ಚಟ್ನಿ ಮಾಡಿ ಮ್ಯಾಳಿ ತಿಪ್ಪಿ ಕೊಂದು ಹೆಂಡ್ತಿ ಸೀತಮ್ಮನ ಕರ್ಕಂಡ್ ಬಪ್ಪತಿಗೆ ನಮ್ ಗೌತಮ್ ಋಷಿಗಳ ಗುಡ್ಸ್ಲಿಗ್ ಬಂದಿರು. ಬಂದವ್ರನ್ನ ಉಪಚರಿಸದೆ ಇಪ್ಪುಕಾತ್ತ. ನಮ್ಮೂರಲ್ಲೇನ್ ಬೆಳಿ ಕಮ್ಮಿ ಆತ್ತ. ಸಾಕಂಬಷ್ಟು ಗೋಧಿ ಬೆಳಿತ್ತು. ಸಾಮೆ ಏನ್ ಕಡ್ಮಿ ಇಲ್ಲ. ಎಲ್ ಕಂಡ್ರು ನವಣಿ ಜೋಳದ ರಾಸಿ ರಾಸಿ. ಹಾರಕ್ಕೂ ಇತ್ತು. ಎಲ್ ಕಂಡ್ರು ಭತ್ತತ್ತಿರಿ, ಮಧ್ಯದಲ್ಲಿ ರಾಗಿ. ಹಿಂಗಾಯಿ ಅದ್ರೊಳಗೆ ಎಂತೆಲ್ಲ ಅಡ್ಗಿ ಮಾಡುಕಾತ್ತೋ ಅದನ್ನೆಲ್ಲ ಮಾಡಿರು. ಎಲ್ಲ ಸಮ ಇಳಿಸಿರು. ಎಲ್ಲ ಊಟ ಆಯ್ತಾ? ರಾಮದೇವ್ರು ಸುಮ್ನಿರ್ಕ ಬ್ಯಾಡ್ದ ಒಂದು ಪ್ರಶ್ನೆ ಹಾಕ್ರು. ನಿಮ್ಗೆ ಯಾವ್ದ್ರ ಅಡ್ಗೆ ಖುಷಿ ಆಯ್ತು, ರುಚಿ ಇತ್ತು? ಉಂಡ್ ಜನಕ್ಕೆ ದೊಂಡಿ ಜೋರಮ್ರು. ಎದ್ನೋ ಬಿದ್ನೋ ಅಂತ ಎಲ್ಲ ಹಾರಿ ಒಂದೊಂದು ಧಾನ್ಯದ ಹೆಸರು ಹೇಳ್ರು ಕಾಣಿ. ರಾಜನ್ ತಲಿ ಚಿಟ್ಟು ಹಿಡ್ದು ಹೋಯ್ತು. ಕೈ ಮೇಲೆತ್ತಿ ಎದ್ದು ನಿಂತು ಕೂಡ್ಲೆ ಎಲ್ಲ ಗಪ್ ಚಿಪ್. ಗೌತಮ್ರನ್ನ ಅಂತ ಕೇಂಡ. ನೀವೆಂತ ಹೇಳ್ತ್ರಿ? ದಾಶರಥಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ನರೆದಲೆಗನೆ, ದಾಶರಥಿ ಚಿತ್ತೈಸು ನಮ್ಮಯ ದೇಶ ಕತಿಶಯ ನರೆದಲೆಗನೆ, ವಾಸಿಯುಳ್ಳವನೀತ ಮಿಕ್ಕಿನ ಧಾನ್ಯವೇಕೆನಲೋ, ಲೇಸನಾಡಿದೆ ಮುನಿಪ ಗೌತಮ ದೋಷರಹಿತನು, ಪಕ್ಷಪಾತವನೀಸು ಪರಿಯಲಿ ಮಾಡುವರೆ ಶಿವಯಂದನ ವ್ರೀಗ, ಪಕ್ಷಪಾತವನೀಸು ಪರಿಯಲಿ ಮಾಡುವರೆ ಶಿವಯಂದನ ವ್ರೀಗ. ದೇವ್ರೇ, ಬೇರೆ ಕಡೆ ನಂಗೊತ್ತಿಲ್ಲ. ನಮ್ಮೂರಲ್ಲಂತೂ ರಾಗಿಯೇ ಗನದ್. ಹಾಂಗಿಪ್ಪತ್ತಿಗೆ ಬೇರೆ ಎಲ್ಲ ಎಂತಕ್ಕೆ? ತಡಿನಿ, ನಾ ಹಿಂಗ್ ಹೇಳ್ತೆ ಅನ್ಕ ಸಿಟ್ ಮಾಡ್ಕಬೇಡಿ. ಎಂತ ಹೇಳ್ರಿ, ನಮ್ಕಿಂತ ರಾಗಿಯೇ ಗನಾದಂದ್ರಿ ಅಲ್ಲ, ಅದು ಭತ್ತ
ನನ್ನಿನ್ ಮಾಡಿದ ಅನ್ನ ಪಾಯಸ ಹುಗ್ಗಿ ತಿನ್ಕಂಡ ನೀವ್ ಹಿಂಗ್ ಹೇಳುದಾ? ನಿಮ್ ಕಣಗಿದ್ದರ್ ಎಲ್ಲ ತಪಸ್ ಮಾಡಿ ಒಳ್ಳೇರಂತ ಅನ್ಕಂಡ್ ಪಕ್ಷಪಾತ ಮಾಡುದಿಲ್ಲ ಅನ್ಕೊಂಡಿದ್ದೆ. ಆರ್ ಈಗ ಕಂಡ್ರೆ ಹರ ಹರ ಈ ಪಾಟಿ ಸುಳ್ಳು ಹೇಳುದಾ? ಎಲ್ಲ ಧರ್ಮದ ಸಾರವನು ನೀವು ಬಲ್ಲಿರರಿರೆ, ಎಲ್ಲ ಧರ್ಮದ ಸಾರವನು ನೀವು ಬಲ್ಲಿರರಿರೆ, ಎಲ್ಲರನು ನೀವಿಲ್ಲಿ ನುಡಿವ ಉಪೇಕ್ಷೆಯುಂಟೆ, ಸಾಕದಂತಿರಲಿ ನೆಲ್ಲು ನಾನಿರೆ ಗೋಧಿ ಮೊದಲಾದೆಲ್ಲ ಧಾನ್ಯಗಳಿರಲು, ಇದರಲ್ಲಿ ಬಲ್ಲಿದನು ನರೆದಲೆಗನೆಂಬುದಿದಾವ ಮತವೆಂದ. ಧರ್ಮದ್ ಬೇರನ್ ಆರ್ದು ಕುಡ್ದವ್ರು ನೀವು, ನಿಮ್ ಗೊತ್ತಿಲ್ದಿದ್ದಿಲ್ಲ ಅನ್ಕೊಂಡಿದ್ದೆ. ಆರ್ ಈಗ ಕಂಡ್ರೆ ಕತಿ ಪಡ್ಸೈತ್. ನಾ ಎಣ್ಸ್ಕೊಳ್ಳದ್ದೇ ಒಂದ, ಈಗ ಆದ್ದೇ ಬ್ಯಾರೆ. ಹಿಂಗೆ ನಿಮ್ಮೆಲ್ಲ ಧರ್ಮ ಕೆಲ್ಸಕ್ ಬೇಕಾದ್ ನನ್ನೇ ಹಿಂಗ್ ಸಸಾರ ಮಾಡುದಾ? ನನ್ ದೊಡ್ಡಸ್ತಿಕೆ ನೀವ್ ಹಿಂಗ್ ಬೂಸ್ ಮಾಡುದಾ? ಆಯ್ಲಿ, ನಾನಂತೂ ಬ್ಯಾಡ್ದವನೆ. ಹೊಯ್ಲಿ ಬಿಡಿ, ಈ ಗೋಧಿ ಇದಿತ್, ಜೋಳ ಇದಿತ್, ನವಣಿ ಇದಿತ್, ಇದ್ಯಾವ್ದು ನಿಮ್ ಕಣ್ಣಿಗೆ ಬೀಳ್ಲ ಅಲ? ಆ ಕಪ್ಪು ಹಪ್ಪು ರಾಗಿ ನಿಮ್ ದೊಡ್ಡವನಾದ ಅಲ? ಏ ಕರಿರಾಗಿ, ಎನೆಲವೋ ನರೆದಲಗ ನೀನು ಸಮಾನನೇ, ಎನೆಲವೋ ನರೆದಲಗ ನೀನು ಸಮಾನನೇ, ಎನಗಿಲ್ಲಿ ನಮ್ಮನು ದಾನವಾಂತಕ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ, ಜಾನಕೀಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡುಮತಿಹೀನ, ನೀನೆಂದೆನುತ ಕತಿಯಲಿ ಬೈದು ಭಂಗಿಸಿದ, ಮತಿಹೀನ ನೀನೆಂದೆನುತ ಕತಿಯಲಿ ಬೈದು ಭಂಗಿಸಿದ. ಈ ಮುನಿ ಹೇಳದ್ ಮಾತ್ರಕ್ಕೆ ನಿನ್ ತೊಟ್ಲಿನ ಮೇಲ್ಕಟ್ಟಿ ತನ್ಕಂಡ್ ಬೀಗ್ಬೇಡ. ಏನ ನೀ ನಮ್ಮೆಲ್ಲರ್ಕಿಂತ ಉಂಚ? ನಿನ್ ಯೋಗ್ಯತೆ ಎಂತ? ನಾನ್ ಏನ್ ಅನ್ಕಂಡ ನಮ್ ರಾಮದೇವ್ರಿಗೆ ಲಾಯಿಗ್ ಗೊತ್ತಿತ್. ನಿನ್ ಯೋಗ್ಯತೆಗಿಷ್ಟ್ ಬೆಂಕಿ ಹಾಕ. ನೀನ್ ತುಂಬಾ ಒಳ್ಳೆನಂತ ದೇವ್ರ ಹತ್ರ ನಿಂಗ್ ಸಿಂಹಾಸನವಾ? ನೀ ಒಬ್ಬ ಹುಚ್ಚ, ಗತಿಹೀನ. ನೀ ಯಾವ್ದಕ್ಕಾತ್ಯ? ನಾ ಎಂತವನಂತ ಗೊತ್ತಿತಾ? ಕ್ಷಿತಿಯ ಮರ ರೂಪನಯನದಲ್ಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ, ಶುಭ ಶೋಭನದ ಲಾರತಿಗೆ ಹಿರಿಯರಲಿ ಕ್ರತುಗಳೆಡೆಯೊಳಗರ ಮನೆಯಲ್ಲಿ, ಪ್ರತಿದಿನವು ರಂಜಿಸುತ್ತ ದೇವರಿಗತಿಶಯದ ನೈವೇದ್ಯ, ದೇವರಿಗತಿಶಯದ ನೈವೇದ್ಯ ತಾನಿಹೆನೆಂದನಾವ್ರೀಗ. ಈ ಮಣ್ಣಿನ ದೇವ್ರು ನಾವು ನಂಬ್ಕಂಡ್ ಬಂದ್ ಬಿರಾಮ್ರಿದ್ರಲೆ, ಅವರು ಜನಿವಾರ ಹಾಕುವತ್ತಿಗೆ, ಲಾಯ್ಕಿನ ಊಟಕ್ಕೆ, ಮಂತ್ರಾಕ್ಷತೆಗೆ, ಸೋಬಾನೆ ಹಾಡ್ವತಿಗೆ, ಆರ್ತಿ ಕಾಲಕ್ಕೆ, ಹೋಮ ಆಪತಿಗೆ, ಕಡಿಕೆ ಅರ್ಮನೆಗ್ ನಮ್ ರಾಮದೇವ್ರ ಗಡ್ದಿ ನೈವೇದ್ಯ ಕಾಪನು ನಾನೇ. ಎಲ್ಲಾದ್ರೂ ಒಂದು ತಾವ್ ನಿನ್ ಹಪ್ಪು ಮುಖ ತೋರುತ್ತಾ ಹೇಳ. ಸೊಡ್ಡ ಬಾಡಿ ಕಪ್ಪಾದ್ಯಾಕ? ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ, ಸತ್ಯಹೀನನು ಬಡವರನು ಕಣ್ಣೆತ್ತಿ ನೋಡೆ, ಧನಾಢ್ಯರನು ಬೆಂಬತ್ತಿ ನಡೆವ ಅಪೇಕ್ಷೆ ನಿನ್ನದು ಹೇಳಲೇನದನು, ಹೆತ್ತ ಬಾಣಂತಿಯರು ರೋಗಿಗೆ ಪಥ್ಯ ನೀನಹೇ, ಹೆಣದ ಬಾಯಿಗೆ ತುತ್ತು ನೀನಹೇ, ನಿನ್ನ ಜನ್ಮ ನಿರರ್ಥಕರವೆಂದ. ಕೊಚ್ಕೊಂಡದ್ದಾಯ್ತಾ? ಈಗ ಬಿಡಿಸ್ತೆ ಕಾಣ್ ನಿನ್ ನಿರಸ್ತಿಕೆನ. ನಿನ್ ಯೋಗ್ಯತೆ ನಂಗೊತ್ತಿಲ್ಲನಾ? 10 ದಿವ್ಸ ನಿನ್ನನ್ ಗಾಳಿಗಿಟ್ರೆ ಹುಳ ಕುಟ್ಟಿ ಮನಿ ನಿಂದಾಪಷ್ಟ ನಿಂತಾಕತ್ತ. ದುಡ್ಡಿದ್ದವ್ರನ್ ಕಂಡ್ರೆ ಅವ್ರ ಹಿಂದೆ ಓಡ್ತೆ, ಬಡವ್ರನ್ ಕಂಡ್ರೆ ಅವ್ರನ್ ಮುಟ್ಟಿ ಮೂಸುದಿಲ್ಲೆ. ಹಸಿ ಬಾಣಂತಿಗೆ ಕಾಯಿಲೆ ಬಿದ್ದರಿಗೆ ನಿನ್ನನ್ ಕಂಡ್ರೆ ಆತಿಲ್ಲೆ. ಹೆಣದ್ ಬಾಯಿಗೆ ಹಾಕುದ್ ನಿನ್ನನ್ನೇ ಅಲ್ದನ? ಇಷ್ಟಲ್ಲ ಈ ಪತಿಗೆ
ನೀನಿದ್ದು ಎಂತ ಆಯ್ಕ ನೀನ್ ಬರೀ ಕೊಳ್ಕ ಇಷ್ಟೇ ಅಲ್ದನ ಬಿಡಿಸ್ತೇಕ ನಿನ್ ನೀರಿಸ್ತಿಕೆನ. ಅರಸುಗಳು ನಾವೆಲ್ಲ ಭೂಮಿ ಸುರರು ನೆರೆದಿಹ, ದಾನವರು ವಾನರರು ನಮಗೀ ನ್ಯಾಯವನು ಪರಿಹರಿಸಲಳವಲ್ಲ. ಕರೆಸುವೆವು ಹರಿಹರ ವಿರಂಚಾದ್ಯರನ ಯೋಧ್ಯೆಗೆ, ಕರೆಸುವೆವು ಹರಿಹರ ವಿರಂಚಾದ್ಯರನ ಯೋಧ್ಯೆಗೆ. ಅವರ ಗುಣವಾದರಿಸಿ ಪೇಳ್ವರು ನಯದೊಳೆಂದನು ರಾಮನ ಸುನಗುತ್ತ. ಅವರ ಗುಣವಾದರಿಸಿ ಪೇಳ್ವರು ನಯದೊಳೆಂದನು ರಾಮನ ಸುನಗೂತ. ಮಳಿ ಕಂಡಿ ಕಾಂತೆ ಅಂದ್ರೂ ಇಲ್ಲ, ಬೆಳೆ ಒಣಗಿ ಬರಗಾಲ ಬಂತಂದ್ರೆ ನೀ ಎಲ್ಲಿ ಕೂಳಿಗೆ ಭಂಗ. ಜನ ಹೊಸುವೋ ಅನ್ಕಂಡ ಬೊಬ್ಬೆ ಹತ್ತಿಪ್ಪತ್ತಿಗೆ ಅವ್ರ ತುತ್ತಿಗ್ ಬಪ್ಪವ ನಾನ್ ರಾಗಿ. ಅಷ್ಟೊತ್ತಿಗೆ ಹೇಳುಕೆ ನಿನ್ ಹೆಸ್ರೇ ಇಲ್ಲ. ಆಗ ನೀನ್ ಮಾತ್ರ ಅಲ್ದ ನೀನ್ ಬಳಗ ಅಂದ್ಯಲ್ಲ, ಆ ಜೋಳ ನವಣಿ ಗೋಧಿ ಯಾರು ಕಾಂಬುಕಿಲ್ಲೆ. ಹಾಂಗಿಪ್ಪತ್ತಿಗೆ ನೀವೆಲ್ಲ ನಂಗೆ ಸಾಟ್ಯಾ ಸಾಕ ಇನ್ನಾರು ಬಾಯಿ ಮುಚ್ಚತ್ಯಾ. ಹಿಂಗೆ ರಾಗಿ ಮತ್ತೆ ಭತ್ತದ ಮಧ್ಯೆ ಬಾರಿ ಮಾತಿನ ಹೊಯ್ಕೈ ಆ ಪತಿಗೆ ದೇವ್ರ ಹೇಳ್ರಿ. ಪರಮಧಾನ್ಯದೊಳಿಬ್ಬರೇ ಇವರಿರಲಿ ಸೆರೆಯೊಳಗಾರು ತಿಂಗಳು. ಪರಮಧಾನ್ಯದೊಳಿಬ್ಬರೇ ಇವರಿರಲಿ ಸೆರೆಯೊಳಗಾರು ತಿಂಗಳು. ಹಿರಿದು ಕಿರಿದೆಂಬಿವರ ಪೌರುಷವರಿಯಬಹುದಿನ್ನೋ. ಪುರಕ್ಕೆ ಗಮನಿಸಿ ನಾವು ನಿಮ್ಮನ್ನು ಕರೆಸುವೆವು ಕೇಳೆನುತ ಯೋಧ್ಯಾಪುರಿಗೆ. ಪಯಣವ ಮಾಡ ಹೇಳಿದ ಆ ವಿಭೀಷಣಗೆ. ತಾವೇ ಹೆಚ್ಚಿನರ್ ಅಂತ ಜಗಳ ಇದ್ದದ್ದು ಭತ್ತ ಮತ್ತೆ ರಾಗಿ ಮಧ್ಯೆ. ಅದಕ್ಕೆ ಅವರಿಬ್ರನ್ನ 6 ತಿಂಗಳು ಸೆರೆಲ್ ಹಾಕಿ ಈಗ ತಂಗೆ ಅಯೋಧ್ಯೆಗೆ ಹೋಪಕ್ಕಿತ್ತಂತ ಹೋಯೇ ಬಿಟ್ರು. ಕಡಿಗೆಂತ ಇದ್ ಗೊತ್ತಾ, 6 ತಿಂಗಳು ಸೆರೆ ಆಯಿ ಹೊರಬಪ್ಪತಿಗೆ ಭತ್ತ ಜೊಳ್ಳ ಇತ್ತು, ರಾಗಿ ಇದ್ದ ಹಾಂಗೆ ಇತ್ತು. ಈಗ ಹೇಳಿ ಕಾಂಬ ಯಾರ ಮೇಲ? ಈಗ ಗೊತ್ತಾಯ್ತಲ್ಲ ಗಮಕ ಅಂದ್ರೆ ಎಂತ ಅಂತ. ಮುಂದಿನ ಕಾರ್ಯಕ್ರಮಕ್ಕೆ ಹೋಪಲ್ಲ. ಮನಸ್ಸಿನ ಭಾವನೆಗಳು, ಕಲ್ಪನೆಗಳು, ಅನುಭವಗಳು, ಆಲೋಚನೆಗಳು ಸುಂದರವಾದ ಪದಗಳಲ್ಲಿ ಲಯಬದ್ಧವಾಗಿ ರಾಗಪೂರ್ಣವಾಗಿ ವ್ಯಕ್ತಪಡಿಸುವುದನ್ನೇ ಕವಿತೆ ಅಂತ ಹೇಳ್ತ್ರಮ್ರ. ಈ ಚಿರಪಟಿ ಮಳಿ ಬಪ್ಪತ್ತಿಗೆ ಚಕ್ಲಿ, ಗೆಣ್ಗಿನ ಹಪ್ಳ, ಸುಟ್ಟದ್ ಗಾಯ್ ಬೀಜ, ದಾನಿ ತಿಂತ ಕವಿತೆ ಕೆಂಬಕ. ಕವಿತೆ ಓದುವರ ಇಂಚರ ಮತ್ ಸೃಷ್ಟಿ. ಬಂತ್ ಮಳಿ ಎತ್ತಾ ಕಂಡ್ರು ಹಳ್ಳ ಹೊಳಿ, ಬಂತ್ ಮಳಿ ಎತ್ತಾ ಕಂಡ್ರು ಹಳ್ಳ ಹೊಳಿ. ಗೆದ್ದಂಗೆ ಹೋರಿದೆ ದರ್ಬಾರ್, ಮಳೆರಾಯ ನಂಪಾಲಿಗ್ ದೇವ್ರ್. ಎಲ್ಲ ಬದಿಯಂಗೂ ಬೋಗರ್ಕ ಮಳಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ. ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ, ಈ ಮಳಿಗೆ ಕೆಪ್ಪಿ ಹಕ್ಕಿದೆ ವಾದ್ಯ ಕೇಣಿ. ಕಾಮ್ಕೆಶ್ ಚಂದ ನಮ್ಮೂರ್ ಕಾಣಿ. ಮಳಿ ಇಲ್ಲ ಅನ್ಕಂಡ್ ಈ ಸಲ ಒಂದ್ ರಜೆ ಕೊಡ್ದಿಲ್ಲ ಎಣ್ಸ್ಕಂಡ್ ಅಂತೂ ಇಂತೂ ಮಳಿಯೂ ಬಂದ್ ಶಾಲೆಗೊಂದ್ ರಜೆಯೂ ಸಿಕ್ತು. ಒಂದ್ ಬದೆಗೆ ಎಲ್ಲಾ ಬದಿ ಬಳಕ ಹಾರೆ, ಮತ್ತೊಂದ್ ಬದೆಗೆ ಬಿಸ್ಲು ಜೋರೆ. ಅಂತೂ ಇಂತೂ ಮಳಿ ಕತಿಯೊಳಗೆ ನಟ್ಟಿ ಮಾಡ್ದವ್ರ ಯತಿಯೊಳಗೆ. ವಯನಾಡಿಗೆ ಗುಡ್ಡ ಕುಸ್ತು ಬಿದ್ರೆ ನಂಬದೆಗೆ ನೆಲ ಚಂಡಿಯೂ ಇಲ್ಲ. ಒಂದ್ಸಲ ಮಳಿ ಬಂದ್ರೆ ಇನ್ನೊಂದ್ಸಲ ನೀರಿನ ಪಸಿಯೂ ತೋರುದಿಲ್ಲ. ಅದ್ರೊಳಗೂ ನಮ್ಮನಿ ಬೆಕ್ಕ ಒಂದು ಒಲಿಯೊಳಗಿದ್ರೆ ಮತ್ತೊಂದ ಹಸಿಯೊಳಗಿರತ್. ಪಾಪ ಅದ್ರ ಕಷ್ಟ ಯಾರ್ ಕೇಂತ್ರೆ. ಆರು ಒಂದ್ ವಿಚಾರ ಇತ್ತು ಕೇಣಿ. ಹಿಂಗೆಲ್ಲ ಆಪುದ್ ಎಂತಕ್ಕೆ ಯೋಚನೆ ಮಾಡ್ಕಲ್ದ. ಉಂಡ ತಿಂದ ಗೆಂಡಿ ಪುತ್ತುಳಿ ಆಪುದ್ ಬೇಡ, ಚೂರ್ ಯೋಚನೆ ಮಾಡುವ ಅಕ್ಕ. ಎಷ್ಟ್ ಚಂದ ಇದ್ದಿತ್ತಲ್ಲ ಕವಿತೆ. ಅದೆಲ್ಲ ಬಿಡಿ. ಅಬ್ಬಿ ಅಂದ್ಕೂಡ್ಲೆ ನಂಗೊಂದ್ ಕವನ ನೆನ್ಪತ್ ಕಾಣಿ. ಅಮ್ಮ ಅಂದರೆ ಅಕ್ಷಯ ದೀಪ, ಕತ್ತಲೆಯಲ್ಲಿ ಬೆಳಕಿನ ರೂಪ. ಅಮ್ಮ ಅಂದರೆ ಮಮತೆಯ ಸಾಗರ, ಜೀವನದಲ್ಲಿ ಪ್ರೀತಿಯ ಆಧಾರ. ಎಷ್ಟ್ ಲೈಕ್ ಇತ್ತಲ್ಲ. ಅಬ್ಬಿ ಬಗ್ಗೆ ಮಾತಾಡಕ್ ಹೊರೆ ಎಷ್ಟೂ ಮಾತಾಡ್ಲಕ್ಕ. ನಾನ ಇಷ್ಟೆಲ್ಲ ಎಂತಕ್ ಹೇಳದಂದ್ರೆ ಅಬ್ಬಿ ಬಗ್ಗೆ ಒಂದ್ ಸಣ್ಣ ಪ್ರಹಸನ ನನ್ ಸ್ನೇಹಿತರೇ ಬರ್ದಿರಮ್ರ. ಅದನ್ನೀಗ ಕೇಣ್ಕ ಬಪ್ಪಾಕ. ಸಹನಾ, ರಿಷಿಕಾ,
ಆರಬಿ ಇವರೆಲ್ಲ ಇದ್ರು. ಮಗ, ಬೇಗ ಎದ್ ಮುಖ ತೊಳ್ಕೊಂಡ್ ಬಾ. ನಿಂಗಿಷ್ಟ ತಿಂಡಿ ಮಾಡಿದೆ, ಏಳ್ ಬತ್ಲಿಗ್ ಹೋಯ್ ಬಾ. ನಿನ್ ತಿಂಡಿನ್ ತಕೊಂಡ್ ಹೋಯ್ ಆ ನಾಯಿಗ್ ಹಾಕು. ನಂಗೇನ್ ಬೇಡ, ದಾರಿ ಬಿಡು. ನಾ ಹೋಯ್ ಮುಖ ತೊಳ್ಕೊಂಡ್ ಶಾಲಿಗ್ ಹೋತಿ. ಹೊಯ್ಲಕ್ ಮಗ, ಈಗ 2 ತಳಿ ದೋಸೆ ತಿನ್ಕೊಂಡಾರು ಹೋಗ್ ಮಗ. ನಂಗೆ ಹೊಸ ಲಂಗ ಬೇಕಂದ್ರೆ ದುಡ್ಡಿಲ್ಲ ಅಂತೆ. ಅಪ್ನಿಗೆ ಕುಡುಕೆ ಅಂದ್ರೆ ಡಬ್ಬಿ ಎಲ್ಲಾ ಹುಡ್ಕಿ ಕೊಡ್ತೆ. ನನ್ ಕಂಡ್ರೆ ನಿಂಗೊಂಚೂರು ಪಿರುತಿ ಇಲ್ಲ. ಎಂತಾರು ಮಾಡ್ಕೊ, ಹೋಗಚ್ಚೆ. ಅಯ್ಯೋ ಮಗ, ಹಸ್ಕಂಡೆ ಹೋದ್ಯ. ಈ ದೋಸೆನ್ ನಂಗಾರು ಸೇರುತ್ತಾ? ಅಯ್ಯೋ ದೇವ್ರೆ, ನನ್ ಗಿರಾಚಾರ್ವೆ. ನಾ ಶಾಲೆಗೆ ಹೋಯ್ ಬತ್ತಿ. ನಮಸ್ತೆ ಟೀಚರ್. ಇವತ್ತು ಯಾರೆಲ್ಲ ಬಂದಿದ್ದೀರಾ? ಎಲ್ಲರೂ ಬಂದಿದ್ದೀವಿ ಟೀಚರ್. ಹಾ, ಎಲ್ರೂ ಬಂದಿದ್ದೀರಾ? ಸರಿ. ಇವತ್ತಿನ ಕನ್ನಡ ಪಾಠ ಏನ್ ಗೊತ್ತಾ? ಅಮ್ಮ. ನಿಮ್ಮೆಲ್ರಿಗೂ ಗೊತ್ತು ಅಮ್ಮನ ಬಗ್ಗೆ. ನಮ್ಮ ಎಲ್ಲ ಕನ್ನಡದ ಕವಿಗಳು ಅಮ್ಮನ ಗುಣಗಾನ ಮಾಡ್ದವ್ರೆ. ನಮ್ಮ ಡಾಕ್ಟರ್ ಕಾರಂತರು ಕೂಡ ಅಮ್ಮನ ಬಗ್ಗೆ ಎಂತಹ ಅಮ್ಮನ ಪಡೆದೆನಾ ಅಂತ ಪದ್ಯ ಬರೆದ್ರೆ ಒಂದು ಸಿನಿಮಾದಲ್ಲಿ ಅ ಆ ಈ ಕನ್ನಡದ ಅಕ್ಷರಮಾಲೆ, ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಅಂತ ಬಂದಿದೆ. ಮತ್ತೊಂದ್ರಲ್ಲಿ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಸಂಗ ಆಡಲೆಂದು ಬಂದೆ ನಾನು ಅಂತಾನು ಹಾಡಿದೆ. ಹಾಗೆಯೇ ಈ ಲೋಕದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಂದ್ರೂ ಇಲ್ಲ ಅಂತ ಹೇಳ್ತಾರೆ. HS ವೆಂಕಟೇಶ್ ಮೂರ್ತಿ ಅವರು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಅಂತ ಆಕೆಯ ಪ್ರೀತಿಯ ಬಗ್ಗೆ ಹೇಳಿದ್ದಾರೆ. ಛತ್ರಪತಿ ಶಿವಾಜಿಯನ್ನ ರಾಷ್ಟ್ರಭಕ್ತನನ್ನಾಗಿ ಮಾಡಿದ್ದು ಅವನ ತಾಯಿ ಜೀಜಾಬಾಯಿ. ಇಷ್ಟೆಲ್ಲ ಕೇಳಿದ್ರಲ್ಲ, ಹಾಗಾದ್ರೆ ನಾಳೆ ಬರುವಾಗ ನಿಮ್ಮ ಅಮ್ಮನ ಬಗ್ಗೆ ಬರ್ಕೊಂಡ್ ಬರ್ತೀರಾ? ಅಂತಹ ಅಮ್ಮ ನನ್ನಮ್ಮನೂ ಹೌದು. ಬೆಳಗ್ಗೆ ಕೋಳಿ ಕೂಗೋತಿಗೆ ಎದ್ದು ದುಡುಕೆ ಶುರು ಮಾಡಿದ್ರೆ ರಾತ್ರಾಳಿ ಎಷ್ಟೊತ್ತಿಗೆ ಮನ್ಕಂಡ್ಲೋ ಗೊತ್ತಿಲ್ಲ. ಒಂದ್ ಬದಿಲ್ ಅಪ್ಪ ಹಾಂಗೆ. ಹೀಗಿಪ್ಪತ್ತಿಗೆ ನನ್ನ ಲಂಗಕ್ಕಾಯಿ ಅಮ್ಮನ ಕೈಲಿ ಜಗಳ ಆಡೋದು ಸಮ ಅಲ್ಲ. ಟೀಚರ್ ಪಾಠ ನಂಗೆ ಬುದ್ಧಿ ಕಲ್ಸ್. ಈಗ ಮನೆಗೆ ಹೋಯ್ ಅಮ್ಮನ ಮಟ್ಟಿ ಮೇಲೆ ಮನ್ಕಂಡ್ ಸಮ ಮರ್ಕಿ ತಪ್ಪಾಯ್ತಮ್ಮ ಅಂತ ಬೇಡ್ಕಂಡ್. ನಮ್ಮೂರಿನ ಜನ ಮಾತಾಡಕ್ ಶುರು ಮಾಡ್ರೆ ಒಂದ್ರ ಹಿಂದು ಒಂದ್ ಗಾದಿ ಮಾತೆ ಬತ್ತ. ಈ ಗಾದಿ ಕಾಮುಕೆ ಸಣ್ಣದಿತ್ತ, ಆದ್ರೆ ಅದ್ರೊಳಗೆ ಹೋಯ್ ಕಂಡ್ರೆ ಹೇಳುಕ್ ಮಸ್ತಿತ್ ಕಾಣೆ. ನಮ್ ಪ್ರತೀಕ್ಷಾ ಅವಳ ಅಜ್ಜಿ ಹತ್ರ ಹೋಯಿ ಒಂದಷ್ಟು ಗಾದೆ ಮಾತು ತಕಬಂದಿದಳ. ಗಾದಿನ ಒಟ್ಟು ರಾಶಿ ಹಾಕ್ರೆ ಅರ್ಥ ಇಲ್ಲ, ಆರೆ ಒಟ್ಟು ರಾಶಿ ಮಾಡ್ರೆ ಅದಕ್ ಮಸ್ತ್ ಅರ್ಥ ಇತ್ತು. ಈಗ ಕೇಂಬಾಲ ಹೆಣ ಹೊರುವವನಿಗೆ ಹಿಂದಾರೇನು ಮುಂದಾರೇನು, ಹುಣ್ಣಿಪ್ಪು ಅವನಿಂದ್ಲು ಹೊನ್ನಿಪ್ಪು ಅವನಿಂದ್ಲು ದೂರ ಇರ್ಕ. ಹೊಡ್ಗಿಗೊಂದು ಮೆಣಸಿನ ಚೊಟ್ಟ ಐಕಂಡ ಹೊಡ್ಗೆಲ್ಲ ನಂದೆ ಅಂದಂಬ್ರು. ಹೆಡ್ಡ ಸಿಕ್ರೆ ಹೆಡ್ಗಿಲ್ ನೀರ್ ಹೊಸ್ತರು. ಹುಟ್ಟು ಗುಣ ಸುಟ್ರೂ ಹೋತಿಲ್ಲೆ. ಹಗಿಯೋನ್ ಮುಂದಾರು ಇರ್ಲಕ್ಕ ಒಗಿಯೋನ್ ಮುಂದಿಪ್ಪು ಕೆಡ್ಯ. ಹುಡ್ತಾ ಅಣ್ತಮ್ಮ ಬೆಳಿತಾ ದಾಯಾದಿಗಳು. ಸಾಯುಗಳ್ಗಿ ತಪ್ಪರು ನೋಯುಗಳ್ಗಿ ತಪ್ಪುದಿಲ್ಲೆ. ಸಿಟ್ಟಿ ಎಂತ ಮಾಡ್ತಾ ಅಳಿತಾ ಸುರಿತ. ಸೊಕ್ಕಿದ್ ಒಕ್ಕತ್ತ ಒಕ್ಕಿದ್ ಒಲಿ ಹಾರತ್ತ. ಮಾಯಿ ಒಡದ್ ಮಡ್ಕಿಗೆ ಬೆಲಿ ಇಲ್ಲ. 3 ಬಿಟ್ಟವ ಊರಿಗ್ ದೊಡ್ಡವ. ಮಾತು ಮನಿ ಹಾಳು ತೂತು ಒಲಿ ಹಾಳು. ನಾ ಸುರುಗೆ ಹೇಳ್ದೆ ಕಾಣಿ, ಎಲ್ಲ ಮಳೆಯೂ ಕೈ ಕೊಟ್ಟಿತ್ತು. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಎಲ್ಲ ಪುಸ್ಸಾಯ್ತು. ಆದ್ರೂ ಪುನಃ ಶುರು ಆಯ್ತಪ್ಪ. ಇದ್ಕೆಲ್ಲ ಕಾರಣ ಯಾರು ಗೊತ್ತಿತಾ? ಮತ್ಯಾರೂ ಅಲ್ಲ, ನಾವೇ. ಈ ಇಡೀ ಪರಿಸರನೇ ಹಾಳು ಮಾಡಿ ಬೆಚ್ಚಿತ್ತು. ಮರಗಿಡ ಕಂಡ್ರೆ ಸಾಕು ಕಡ್ದೆ ಹಾಕುದೆ ಮಾರುದೆ. ಕಡ್ದೆ ಹಿಂಗಾತ್ ಕಾಣಿ. ನಾವೆಲ್ಲ ಕಿರಿಯರು, ನಾವು ನಿಮ್ಗೆಲ್ಲ ಹೇಳುಕಾಗ. ಆದ್ರೂ ಒಂದ್ ಹೇಳುದು ಈ ಹಾಡಿನ ಮೂಲಕ. ಇದನ್ನ ಬರ್ದರ ಸುಪ್ರೀತಾ ಪುರಾಣಿಕ. ಹಾಡುವವರ ಶ್ರಾವ್ಯ, ಅವನಿ, ಸುಪ್ರೀತಾ, ಶರಣ್ಯ, ಧನುಶ್ರೀ. ಬನ್ನೀರ್ ಕೆಣಿ ಮರಗಳ ಕಡುಕಾಗ ನಾವ ಹೋಯ್
ಇಲ್ಕೆಣಿ ಮರಗಳ ಕಡುಕಾಗ ನಾವ ಗಿಡಗಳ ನೆಡಕೀಗ ಬಾ ಉಸ್ರಿಗೆ 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 ಹಸ್ರು ಬೇಕಂತ ನಾವ್ ಹಿರಿಯರ್ ನೀವು ಉಳಿಸೀನಿ ಚೂರ ನಿಮ್ಮ ಮಕ್ಕಳಲ್ದೆ ನಾವ ಮುಂದೆ ಇರ್ಕಲ್ದೆ ಹೋ ಇಲ್ ಬನ್ನಿ ಹೋ ಇಲ್ ಕೆಣಿ ನೀರಿಗ್ ಬೇಕು ಮಳಿ ಉಂಬುಕ್ ಬೇಕು ಬೆಳಿ ಬರ್ತೈತೀಗ ಹೊಳಿ ಹೇಳುದ್ಯಾರ ಬಳಿ ಮರ ಉಳ್ಸದೆ ಕೇಳ್ತ್ರ್ಯಾಗ ನಮ್ ಭವಿಷ್ಯ ಕಂಡೆ ಹೋದ್ರ್ಯಾ ಹೋಯ್ ಬನ್ನಿ ಹೋಯ್ ಕೆಣಿ ಕಾರ್ಖಾನೆ ಉಗುಳ್ದ್ ಹೋಗಿ ಮಣ್ಣಿಗ್ ಹಾಕದ್ನಲ್ಲೋ ಕಣ್ಣಲ್ ಬಿಸಾಕ ಕಸ ನೀರಿಗ್ ಸೇರದ್ ವಿಷ ಪರಿಸರ ಹಾಳ್ ಮಾಡ್ತಾನಂ ಬದುಕಿಗೆ ಮುಳುವಾಯತ ಬದುಕಿಗೆ ಮುಳುವಾಯತ ಹೋಯ್ ಬನ್ನಿ ಹೋಯ್ ಕೆಣಿ ಇನ್ನಾರು ಎಚ್ಚರ ಮಾಡ್ಕಣಿ ಹಾಳ್ ಮಾಡ್ದೆ ಎಲ್ಲ ಬೆಚ್ಕಣಿ ಖುಷಿಯಲ್ ನಾವಿರ್ತ ನಿಮ್ ಹೆಸ್ರನ್ನ ಹೇಳ್ತಿರ್ತೋ ಹೋಯ್ ಬನ್ನಿ ಹೋಯ್ ಕೆಣಿ ಬನ್ನಿ ಕೆಣಿ ಮರಗಳ ಕಡುಕಾಗ ನಾವ ಹೋಯ್ ಬನ್ನಿ ಕೆಣಿ ಮರಗಳ ಕಡುಕಾಗ ನಾವ ಗಿಡಗಳ ನೆಡಕೀಗ ಬಾ ಹಾಡಿಗೆ 12 ಕಬ್ರ ಆ ಯೋಚನೆ ಬಿಟ್ಟಾಕಿ. ನಮ್ ಕುಂದಾಪುರ ಕನ್ನಡ ಭಾಷೆ ಎಷ್ಟ್ ಚಂದವೋ ನಮ್ಮೂರ್ ಜನದ್ ಬದುಕು ಅಷ್ಟೇ ಲೈಕಿತ್ ಕಾಣೆ. ಇದೊಂದ್ ಭಾಷೆಯಲ್ಲ ಬದುಕು, ಜಾತಿಯಲ್ಲ ಜನಾಂಗ. ಇಷ್ಟ ನಮ್ ಕಾರ್ಯಕ್ರಮ ಕೇಂದ್ರಿ ಅಲ್ಲ ಲೈಕಿತ್ತಲ್ಲ. ಹಂಗಾರೆ ನಾವೇನ್ ಬತ್ತೋಕ?